ಈಗ ನಾನು ಹಾಗಲಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ. 3 ಹಾಗಲಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ 3 ಹಾಗಲಕಾಯಿಗೆ. ಈಗ ಅದಕ್ಕೆ ಏನೇನು ಬೇಕು ಅಂತ ಉಪ್ಪು, ಖಾರದ ಪುಡಿ, ಎಣ್ಣೆ. ಈಗ ಇವು ಉಪ್ಪು ಹಾಕ್ಕೊಂಡಿರೋದನ್ನು ಸ್ವಲ್ಪ ಹಿಂಡಬೇಕು. ಈ ಥರ ಸ್ವಲ್ಪ ಹಿಂಡ್ಕೊಂಡು ಎಣ್ಣೆಲಿ ಹಾಕಬೇಕು. ಆ ನೀರೆಲ್ಲ ಹಿಂಡ್ಬಿಟ್ಟು ಎಣ್ಣೆಗೆ ಹಾಕಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ಇದೆಲ್ಲ ಸ್ವಲ್ಪ ಬ್ರೌನ್ ಬಂದು ಚಿಪ್ಸ್ ಥರ ಆಗುತ್ತೆ. ಆವಾಗ ತೆಗಿಬೇಕು, ಆಮೇಲೆ ತೋರಿಸ್ತೀನಿ ನಾನು. ಈಗ ಹಾಗಲಕಾಯಿ ಫ್ರೈ ಆಗಿದೆ. ಹಾಗಲಕಾಯಿ ಚಿಪ್ಸ್ ಮಾಡ್ತಾ ಇದ್ನಲ್ಲ, ಈಗ ಹಾಗಲಕಾಯಿ ಫ್ರೈ ಆಗಿದೆ. ಈ ಥರ ಬ್ರೌನ್ ಕಲರ್ ಆಗಬೇಕು. ಮೇಲೆ ತೇಲುತ್ತೆ, ಅದು ಫ್ರೈ ಆದಮೇಲೆ ಮೇಲೆ ತೇಲುತ್ತೆ. ಆವಾಗ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಬೇಕು. ಮೊದಲೇ ಉಪ್ಪು ಹಾಕಿದ್ನಲ್ಲ, ಈಗ ಬೇಕಾದರೆ ಉಪ್ಪು ಹಾಕ್ಬೋದು, ಇಲ್ಲ ಅಂದರೆ ಬರೀ ಖಾರ ಹಾಕಬೇಕು. ನನಗೆ ಉಪ್ಪು ಸರಿಯಾಗಿದೆ. ಇವಾಗ ನಾನು ಬರೀ ಖಾರದ ಪುಡಿ ಹಾಕ್ತೀನಿ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಉದುರಿಸ್ತೀನಿ. ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ತಿನ್ಬೋದು. ಶುಗರ್ ಇರೋರಿಗೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ.